ನಗುವಿನ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಕಂಠೀರವ ಸ್ಟುಡಿಯೋಗೆ ಅಂದರೆ ಅಪ್ಪುನ ಸಮಾಧಿ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರುವಂಥದ್ದು. ಸದ್ಯ ನಾನೀಗ ಸಮಾಧಿಯ ಬಳಿ ಇದ್ದೀನಿ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ನೀವು, ಏನು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇರೋದು. ಅಂದರೆ ಮಧ್ಯರಾತ್ರಿಯಿಂದ ಏನೋ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಏನು ಕಂಠೀರವ ಸ್ಟುಡಿಯೋದ ಮುಂಭಾಗದಲ್ಲಿ ಏನೋ ಸರದಿ ಸಾಲಿನಲ್ಲಿ ನಿಂತ್ಕೊಂಡಿರುವಂಥದ್ದು. ಅಂದರೆ ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅನ್ನದಾನವನ್ನು ಕೂಡ ಮಾಡಲಾಗುತ್ತೆ. ಈ ಒಂದು ಅನ್ನ ಸಂತರ್ಪಣೆಗೆ ಸಾಲುಗಟ್ಟಿ ಏನು ಅಭಿಮಾನಿಗಳು ನಿಂತ್ಕೊಂಡಿರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ತಿರ್ಬೋದು. ಅಂದರೆ ಕೇಕನ್ನು ಕಟ್ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಅಭಿಮಾನಿಗಳು ಒಂದು ರೀತಿಯಾಗಿ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇರುವಂಥದ್ದು. ನಾನೀಗ ಸದ್ಯ ಅನ್ನ ಸಂತರ್ಪಣೆ ಅಂದರೆ ಅನ್ನದಾನ ಮಾಡ್ತಿರುವಂಥ ಅಭಿಮಾನಿಗಳನ್ನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಎಷ್ಟು ವರ್ಷಗಳಿಂದ ಇವರು ಅನ್ನದಾನ ಮಾಡ್ತಾ ಇದ್ದಾರೆ ಅಪ್ಪು ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನು. ಸರ್, ಎಷ್ಟು ವರ್ಷಗಳಿಂದ ನೀವು ಅನ್ನದಾನ ಮಾಡಿಸ್ತಾ ಇದ್ದೀರಾ? ನಾವು ಆಲ್ರೆಡಿ 4 ವರ್ಷ 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಂದರೆ ಈಗ ಅಪ್ಪು ಸಾರು ನಿಧನ ಆದಮೇಲೆ ಅವ್ರದ್ದು ತೀರೋಗಿದ್ರಲ್ಲ, ನಿಧನದ ದಿವಸ ಮಾಡ್ತೀವಿ, ಹುಟ್ಟದ ಹಬ್ಬದ ದಿವಸ ಮಾಡ್ತಿದ್ವಿ. ಎಷ್ಟು ಜನ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಇವತ್ತು ನಡೆಯುತ್ತೆ ಅಂತ ಹೇಳಿ? ಇದು ನಾವೊಂದು 2,000 ರಿಂದ 3,000 ಜನಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಅಪ್ಪು ಅವರು ನಮ್ಮೊಂದಿಗಿಲ್ಲ, ನೀವು ಏನು ಅಭಿಮಾನಿಗಳಿಗೆ ಇಲ್ಲಿ ಅವರ ಹೊಟ್ಟೆ ತುಂಬಿಸುವಂಥದ್ದು ಅಂದರೆ ಅನ್ನ ಸಂತರ್ಪಣೆ ಅನ್ನದಾನವಂತ ಮಹತ್ತರವಾದಂಥ ಕೆಲಸ, ಅರ್ಥಪೂರ್ಣವಾದ ಕೆಲಸ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಅವರು ನಮ್ಮ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಸಂಘದ ಕಡೆಯಿಂದ ದುಃಖ ಆಗುತ್ತೆ. ಆದರೆ ಅವರು ನಮ್ಮ ಅದರಲ್ಲಿ ಹೋಗಿಲ್ಲ ಅನ್ನಿಸ್ತದೆ. ಇವಾಗಲೂ ಇಷ್ಟು ಜನಸಾಗರ ನೋಡಿದ್ರೆ ಗಾಂಧೀಜಿಯವ್ರನ್ನ ನೋಡೋಕ್ಕೆ ಎಷ್ಟು ಜನ ಹೋಗಿರೋ ಅವ್ರನ್ನ ಬ್ರೇಕ್ ಮಾಡಿದ್ರು. ಎಷ್ಟು kg ಇವತ್ತು ಅನ್ನದಾನ ಮಾಡ್ತಿರುವಂಥದ್ದು? ಯಾವುದೆಲ್ಲ ಪದಾರ್ಥಗಳನ್ನು ಮಾಡಿದ್ದೀರಾ ಅಂತ, ಯಾವೆಲ್ಲ ತಿನಿಸುಗಳಿದೆ? ಸರ್, ನಾವು 1 ಕ್ವಿಂಟಲ್ ರೈಸ್ ಮಾಡಿಸಿದ್ದೀವಿ, ಒಂದು 40 kg ಕೇಸರಿ ಬಾತು, ಒಂದು 13 kg ಕೇಕ್ ಮಾಡಿಸಿದ್ದು. ಏನು ಹೇಳಿ ಬಯಸ್ತೀರಾ ಕೊನೆಯದಾಗಿ? ಸರ್, ಏನಿಲ್ಲ, ನಾವು ಇನ್ನೂವರೆಗೂ ನಾವು ನಮ್ಮ ಸಂಘಟನೆ ಇರೋ ಗಂಟ್ಲು ನಾವು ಇನ್ನೂ 3,000 ಮಾಡಿದ್ರೆ ನೆಕ್ಸ್ಟ್ ವರ್ಷ 5,000 ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಕಮ್ಮಿ ಮಾಡಲ್ಲ. ಏನು ನಿಮ್ಮ ಸಂಘಟನೆ ಹೆಸರು ಏನು? ಡಾಕ್ಟರ್ ರಾಜ್ ಅಂಬಿ ಬೀದಿ ಬದಿ ವ್ಯಾಪಾರಿಗಳ ಸಂಘ. ಇದಿಷ್ಟು ಏನೋ ಅನ್ನ ಸಂತರ್ಪಣೆ ಮಾಡ್ತಿರುವಂತಹ ಒಂದು ಅಭಿಮಾನಿಗಳ ಮತ. ಅಂದರೆ 1 ಕ್ವಿಂಟಲ್ ಪ್ರಸಾದವನ್ನು ಅಥವಾ ಅನ್ನ ಸಂತರ್ಪಣೆ ಮಾಡ್ತಿರುವಂಥದ್ದು, ಕೇಸರಿ ಬಾತ್ ಆಗಿರ್ಬೋದು ಅಥವಾ ಏನೋ ಆ ಪುಳಿಯೋಗರೆ ಅಥವಾ ಆ ಬಾತನ್ನು ಮಾಡಿ ನಾವು ಅಪ್ಪು ಅಭಿಮಾನಿಗಳಿಗೆ ಬಡಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು.